ಶ್ರೀಮಂತರ ಮಕ್ಕಳೇ ಶ್ರೀಮಂತರಾಗ್ತಾರೆ. ಬಡವ್ರ ಮಕ್ಕಳು 99% ಆಫ್ ದ ಟೈಮ್ ಬಡವ್ರ ಮಕ್ಕಳು ಬಡವರಾಗೇ ಉಳಿದು ಬಿಡ್ತಾರೆ. ಏನಕ್ಕೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ವಾಟ್ ಇಫ್ ಐ ಟೋಲ್ಡ್ ಯು ವಾಟ್ ಎವರ್ ಯು ಹ್ಯಾವ್ ಬಿಲೀವ್ಡ್ ಇನ್ ಯುವರ್ ಲೈಫ್, ಯು ಕ್ಯಾನ್ ಡೂ ದಿಸ್, ಯು ಕಾಂಟ್ ಡೂ ದಿಸ್. ಇದನ್ನೇನೋ ಮಾಡ್ಬೋದು, ಇದನ್ನ ಮಾಡೋದಕ್ಕಾಗೋದೇ ಇಲ್ಲ, ಹಿಂಗೆ ಮಾಡಿದ್ರೆ ಅದು ಮಾರಲಿ ಸರಿ ಇಲ್ಲ, ಹಿಂಗೆ ಮಾಡಿದ್ರೆ ಅದು ತಪ್ಪಾಗುತ್ತೆ, ಇಲ್ಲ ನಾವು ಈ ಥರ ಮಾಡೋದಕ್ಕಾಗಲ್ಲ, ನಾವು ಮಿಡ್ಲ್ ಕ್ಲಾಸ್, ನಮ್ಮ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ. ನೀವೇನೇನು ಜೀವನದಲ್ಲಿ ಅಂದ್ಕೊಂಡಿದ್ದೀರಾ, ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಲೈಸ್. ಈ ವಿಡಿಯೋದಲ್ಲಿ ನಾನು ನಿಮ್ಮ ಬಿಲೀಫ್ ಸಿಸ್ಟಮ್ ಏನಿದೆ ಅದು ಯಾಕೆ ಕರೆಕ್ಟಾಗಿಲ್ಲ, ಅದನ್ನು ಹೆಂಗೆ ಕರೆಕ್ಟ್ ಮಾಡಬೇಕು, ಈ ಕ್ಷಣದಿಂದ ನೀವು ಅದು ಕರೆಕ್ಟ್ ಮಾಡಿಬಿಟ್ಟು ನಿಮ್ಮ ಅನ್ಟ್ಯಾಪ್ಡ್ ಪೊಟೆನ್ಷಿಯಲ್ನ ನೀವು ಹೆಂಗೆ ಓಪನ್ ಅಪ್ ಮಾಡಿಬಿಟ್ಟು ಟುವರ್ಡ್ಸ್ ವರ್ಕ್ ಮಾಡಬೇಕಂತ ಹೇಳ್ತೀನಿ. ಲೆಟ್ ಮಿ ಗಿವ್ ಯು ಮೋರ್ ಕ್ಲಾರಿಟಿ ಆನ್ ದಿಸ್. ನಾವು ಚಿಕ್ಕವರಾಗಿದ್ದಾಗಿಂದ ಬೆಳಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಪೇರೆಂಟ್ಸ್ ನಿಮಗೆ ಹಿಂಗೆ ಮಾಡಿದ್ರೆ ತಪ್ಪು ಅಂತ ಹೇಳಿರ್ತಾರೆ. ಲೆಟ್ಸ್ ಸೇ ಯು ಟಾಕ್ ಟು ಸ್ಟ್ರೇಂಜರ್ಸ್, ದಟ್ ಈಸ್ ರಾಂಗ್ ಅಂತ ಹೇಳಿರ್ತಾರೆ. ಯು ಆ್ಯಕ್ಟ್ ಗೂಫಿ, ಅದು ತಪ್ಪು ಅಂತ ಹೇಳಿರ್ತಾರೆ. ಆರ್ ಎಲ್ಸ್ ಲೆಟ್ಸ್ ಸೇ ನೀವೇನೋ ಒಂದು ಮಾಡೋದು, ವಾಟ್ ಯು ಸೇ, ಏನೋ ಎಕ್ಸಾಂಪಲ್ ಕೊಡಿ ನೀನು, ವಾಟ್ ಎವರ್ ದೇ ಸೇ, ಪೇರೆಂಟ್ಸೇ ಏನೋ ಒಂದು ಹೇಳಿರ್ತಾರೆ. ಲೈಕ್ ಪೇರೆಂಟ್ಸ್ ಆರ್ ವಾಟ್ ಎವರ್, ನಾವು ಚಿಕ್ಕವರಾಗಿದ್ದಾಗ ಏನೋ ಅಂದ್ಕೊಂಡಿರ್ತೀವಿ, ಎಲ್ಲ ನಮಗೆ ದೊಡ್ಡವ್ರು ಹೇಳೋದ್ರಿಂದ ಬಂದಿರುತ್ತೆ. ನಮ್ಮ ಪೇರೆಂಟ್ಸ್ ಇರ್ಬೋದು, ಇಲ್ಲ ಇನ್ನೊಬ್ರು ಯಾರೋ ಇರ್ಬೋದು. ಮೋಸ್ಟ್ ಆಫ್ ದಿಸ್ ಥಿಂಗ್ಸ್ ಈವನ್ ದೇ ಡೋಂಟ್ ನೋ ವಾಟ್ಸ್ ದ ಪ್ರೂಫ್ ಬಿಹೈಂಡ್ ಇಟ್. ದೇ ಜಸ್ಟ್ ಸೇ ಇಟ್ ಬಿಕಾಸ್ ಸೊಸೈಟಿ ಟೆಲ್ಸ್ ದೆಮ್ ಟು ಸೇ, ಸೊಸೈಟಿ ಬಿಲೀವ್ಸ್ ಇಟ್, ಆ್ಯಂಡ್ ಅವರು ಸುಮ್ಮನೆ ನಿಮ್ಮ ಮೇಲೆ ಇಂಪಾರ್ಟ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿಲ್ಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೀವು ಇದನ್ನೆಲ್ಲ ಕ್ಯಾಚ್ ಮಾಡ್ಕೊಂಬಿಟ್ಟು ನಿಮ್ಮ ಬಿಲೀಫ್ ಸಿಸ್ಟಮಲ್ಲಿ ಇಂಕಾರ್ಪೊರೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ನಮ್ಮ ಮನೇಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಜಾಬ್ ತಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ತಗೊಳಕ್ಕಾಗಲ್ಲ, ನಾನು ಏನೋ ಒಂದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಆಗಲ್ಲ. ಯಾಕೆಂದರೆ ನಮ್ಮ ಪೇರೆಂಟ್ಸ್ ಹೇಳಿದ್ದಾರೆ, ಒಳಗಡೆ ಬಂದುಬಿಟ್ಟಿದೆ, ಅದಾಗಲ್ಲ. ಯಾಕೆಂದ್ರೆ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ಅದಾಗಲ್ಲ ಅಂತ ಹೇಳಿದ್ರೆ ಅದಾಗಲ್ಲ. ಇದೆಲ್ಲ ನಿಮಗೆ ಕಂಪ್ಲೀಟ್ಲಿ ರಾಂಗ್ ಪರ್ಸೆಪ್ಷನ್ನು. ಇದೆಲ್ಲ ಫೀಡ್ ಮಾಡ್ಬಿಟ್ಟು ನಿಮ್ಮ ಅನ್ಕಾನ್ಷಿಯಸ್ ಬ್ರೈನ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಆಗೋವಂಥ ಕೆಲಸಗಳನ್ನೆಲ್ಲ ಆಗಲ್ಲ ಅಂತ ಮಾಡ್ಬಿಟ್ಟು ನಿಮ್ಮನ್ನು ಮೆಂಟಲಿ ನಮ್ ಮಾಡಿಬಿಟ್ಟಿದೆ. ಸೊ ದಟ್ ನಿಮಗೆ ಇವಾಗ ಲೈಫಲ್ಲಿ ಅನ್ನಿಸ್ತಾ ಇದೆ ನಾನು ಏನನ್ನೂ ಮಾಡೋಕ್ಕಾಗಲ್ಲ, ನನಗೆ ಇವಾಗ ಲೈಫಲ್ಲಿ ಏನಿದೆ, ಗೋ ವಿತ್ ಅ ಫ್ಲೋ, ನಾನು ಏನು ನಡ್ಕೊಂಡು ಹೋಗ್ತೀನಿ ಹಿಂಗೆ ಹೋಗಬೇಕು, ಇಲ್ಲ ನನ್ನ ಕೈಲಿ ಏನು ಕಂಟ್ರೋಲ್ ಇಲ್ಲ, ಎಲ್ಲ ದೇವ್ರ ಕಂಟ್ರೋಲ್ ಇರೋದು, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರು ಕೊಡ್ತಾನೆ, ಅದೃಷ್ಟ, ಲಕ್ಕು, ಹಿಂಗೆ ಮಾಡ್ಬಿಟ್ಟು ನಿಮ್ಮನ್ನ ಏನು ಮಾಡಿಬಿಟ್ಟಿದೆ, ನಿಮ್ಮನ್ನು ಲಾಕ್ ಮಾಡಿಬಿಟ್ಟಿದೆ ನಿಮ್ಮ ಲೈಫಲ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಅಡ್ರೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಈ ಬಿಲೀಫ್ ಸಿಸ್ಟಮ್ನ ನೀವು ಹೆಂಗೆ ಬ್ರೇಕ್ ಮಾಡಬೇಕು, ಹೆಂಗೆ ಬ್ರೇಕ್ ಮಾಡಿಬಿಟ್ಟು ನಿಮ್ಮದು ಏನೋ ಅಂದ್ಕೊಂಡಿರಲ್ಲ, ಮೇ ಬಿ ಏನೋ ಒಂದು ಕನಸು ಕಾಣ್ತ ಇರ್ತಿರಲ್ಲ, ನಾ ಈ ಥರ ಇದ್ದರೆ ಹೆಂಗಿರ್ಬೋದಾಗಿತ್ತು, ಇಲ್ಲ ಆ ಥರ ಮಾಡಿದ್ರೆ ಹೆಂಗಿರ್ಬೋದಾಗಿತ್ತು ಅಂತ ಅಂದ್ಕೊಂಡಿರ್ತೀರ ಅಷ್ಟೇ. ಬಟ್ ಅದನ್ನು ಮಾಡೋಕ್ಕಾಗಲ್ಲ ಅಂತಲೂ ನೀವೇ ಕನ್ಫರ್ಮ್ ಮಾಡ್ಕೊಂಬಿಟ್ಟಿರ್ತೀರ. ಕ್ವಶನ್ ಕೇಳ್ಕೊಬಿಟ್ಟು ನೀವು ಆನ್ಸರ್ ನೀವೇ ಅಂದ್ಕೊಂಡ್ಬಿಟ್ಟಿರ್ತೀರ. ನಾವು ಈ ಥರ ಬದುಕೋಕ್ಕಾಗತ್ತಾ, ಇಲ್ಲ ಆಗಲ್ಲ, ನಮ್ಮ ಕೈಯಲ್ಲಿ ಆಗಲ್ಲ ಬಿಡು, ನಪ್ಪ ಅವರು ಎಷ್ಟೋ ಜನ ತಲೆ ಹೊಡೆದು ಬಂದಿರ್ತಾರೆ, ಹಂಗೆ ಮಾಡ್ಕೊಂಡಿರ್ತಾರೆ, ನಮ್ಮ ಕೈಯಲ್ಲಿ ಆಗಲ್ಲ ಬಿಡು. ಕ್ವಶನ್ಗೆ ನೀವೇ ಆನ್ಸರ್ ಹೇಳ್ಕೊಂಡ್ಬಿಟ್ಟಿರ್ತೀರ. ಯಾರೋ ಏನೋ ಸಾಧನೆ ಮಾಡಿರೋದನ್ನ ನೀವೇ ಡಿಗ್ರೇಡ್ ಮಾಡ್ಬಿಟ್ಟಿರ್ತೀರ, ನೀವೇ ಅದು ಸರಿ ಇಲ್ಲ, ಅವ್ರು ತಪ್ಪು ದಾರಿಲಿ ಬಂದಿರ್ತಾರೆ, ನಮ್ಮ ಕೈಯಲ್ಲಿ ಆಗಲ್ಲ ಬಿಡು. ಇನ್ನೊಂದೇ ನಿಮ್ಮ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಅದನ್ನು ಹೇಳ್ಬಿಟ್ಟಿರ್ತೀರ, ಅವ್ರು ಮಾಡಿರೋ ತಪ್ಪು, ನೀನು ಸರಿ ಅಂತ. ನಿಮ್ಮ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಇದನ್ನು ಒಪ್ಕೊಳ್ಳೋಕ್ಕೋಸ್ಕರ ಅಟ್ಲೀಸ್ಟ್ ನೀವು ಟ್ರೈ ಮಾಡಲ್ವಲ್ಲ, ಅದಕ್ಕೋಸ್ಕರ ನೀವು ಅವ್ರು ಮಾಡಿರ್ತಾರಲ್ಲ, ಏನೋ ಸಾಧನೆ ಮಾಡಿರ್ತಾರೆ ದೊಡ್ಡವ್ರ ವ್ಯಕ್ತಿಗಳು, ಇಲ್ಲ ಯಾರೊಬ್ಬರು ನೋಡಿದವರು, ಇಲ್ಲ ಯಾರೋ ಕಾರ್ ತಗೊಂಡಿರ್ತಾನೆ ನೋಡೋಣ, ಅವನೇನೋ ಕೆಟ್ಟದಾರಿ ಹಿಡ್ಕೊಂಡು ಬಂದಿರ್ತಾನೆ ಬಿಡು, ಯಾರೋ ತಲೆ ಹೊಡೆದು ಬಂದಿರ್ತಾನೆ ಬಿಡು, ಅದರಿಂದ ನಾನು ಮಾಡಿರೋ ತಪ್ಪು, ನಾನು ಮಾಡಿರೋ ಸರಿ, ಸೊ ನಾನು ಜೀವನದಲ್ಲಿ ನಡೆದ್ರೂ ಪರವಾಗಿಲ್ಲ, ನಾನು ಸರಿಯಾದ ದಾರಿಲಿ ಬದುಕ್ತೀನಿ ಅಂತ. ಇದು ನಮ್ಮದು ಬ್ರೈನ್ದು ಕೋಪಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ನೀವು ಏನೇ ಲೈಫ್ ಬದುಕ್ತಾ ಇದ್ರೂ ನೀವು ಬದುಕ್ತಾರೆ ಸರಿ, ನಿಮ್ಮ ಕೈಲಿ ಇನ್ನೂ ಏನೋ ಮಾಡೋಕ್ಕಾಗುತ್ತೆ, ಬಟ್ ನೀವು ಲೇಸಿ ಮಾಡೋಕ್ಕಾಗ್ತಿಲ್ಲ, ಇಲ್ಲ ಏನೋ ಭಯದಿಂದ ಮಾಡ್ತಾ ಇಲ್ಲ, ಬಟ್ ಭಯದಿಂದ ಮಾಡೋಕ್ಕಾಗ್ತಿಲ್ವಲ್ಲ, ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ನಾನು ಫೇಲ್ಯೂರ್ ಅಂತ. ಸೊ ಇನ್ಸ್ಟೆಡ್ ಆಫ್ ದಟ್ ನೀವೇನು ಅನ್ಕೋತೀರಾ ಅಂತ ಹೇಳಿದ್ರೆ, ಕೋಪಿಂಗ್ ಮೆಕ್ಯಾನಿಸಮಲ್ಲಿ ಅವ್ರು ಮಾಡ್ತಿರೋದೆಲ್ಲ ತಪ್ಪು ಬಿಡು, ಅವ್ರೇನೋ ಕೆಟ್ಟದ್ದು ಮಾಡಿರ್ತಾರೆ ಬಂದಿರ್ತಾರೆ, ನಾನು ಮಾಡ್ತಿರೋದು ಕರೆಕ್ಟು, ನಾನು ದೇವ್ರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ಏನೂ ಆಗ್ತಿಲ್ಲ. ಸೊ ಈ ಟಾಪಿಕ್ನ ಅಡ್ರೆಸ್ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಏನು ಗೊತ್ತಾ, ಇವಾಗ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀಮಂತರ ಮಕ್ಕಳೇ ಶ್ರೀಮಂತರಾಗ್ತಾರೆ. ಬಡವ್ರ ಮಕ್ಕಳು 99% ಆಫ್ ದ ಟೈಮ್ ಬಡವ್ರ ಮಕ್ಕಳು ಬಡವರಾಗೇ ಉಳಿದು ಬಿಡ್ತಾರೆ. ಏನಕ್ಕೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಜಸ್ಟ್ ಇನ್ ವಾಟ್ ದೇರ್ ಪೇರೆಂಟ್ಸ್ ಟೀಚ್ ದೆಮ್. ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀಮಂತರಿಗೆ ಅವ್ರ ಮಕ್ಕಳು ಅಂದ್ಕೊಳ್ತಾರೆ, ಮೇ ಬಿ ಇದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ಕಲ್ಲೂ ಓದಿರ್ತೀರ, ಬಟ್ ನಾನು ಬ್ರಾಡರ್ ಕಾನ್ಸೆಪ್ಟಾಗಿ ಹೇಳ್ತಾ ಇದ್ದೀನಿ. ಶ್ರೀಮಂತರ ಪೇರೆಂಟ್ಸ್ ಏನಂತ ಹೇಳಿರ್ತಾರೆ ಅಂತ ಹೇಳಿದ್ರೆ, ದುಡ್ಡು ಮಾಡೋದು ಕಷ್ಟ ಅಲ್ಲ, ದುಡ್ಡು ಎಲ್ಲ ಕಡೆ ಇರುತ್ತೆ, ಈಸಿಯಾಗಿ ಸಿಕ್ಬಿಡುತ್ತೆ ದುಡ್ಡು, ನೀವು
ಯು ಹ್ಯಾವ್ ಟು ಡೂ ಸಮ್ ಬಿಸ್ನೆಸ್, ಪ್ರೊವೈಡ್ ರಿಯಲ್ ವ್ಯಾಲ್ಯೂ ಟು ಸಮ್ ಕ್ಲೈಂಟ್, ಸಮ್ ಕಸ್ಟಮರ್ಸ್, ಹಿಂಗೆ ದುಡ್ಡು ಬರುತ್ತೆ. ಬಿ ಅಥೆಂಟಿಕ್, ಇಟ್ಸ್ ಈಸಿ ಅಂತ ಮೆಂಟಲಿ ಕಾರ್ವ್ ಆಗ್ಬಿಟ್ಟಿರ್ತಾರೆ ಅವ್ರ ಬ್ರೈನಲ್ಲಿ, ದುಡ್ಡು ಮಾಡೋದು ಈಸಿ ಅಂತ. ಸೊ ಅವ್ರು ಏನೇ ಮಾಡೋಕೆ ಹೋದ್ರು ಅವರು ಕಾನ್ಫಿಡೆಂಟ್ ಆಗಿ ಅವ್ರ ಬಿಲೀಫಲ್ಲಿ ಇರುತ್ತೆ ಹಿಂಗೆ ಮಾಡ್ಬೋದು ಅಂತ ಮಾಡಕ್ಕೆ ಹೋಗ್ತಾರೆ. ಈವನ್ ಇಫ್ ದ ಫೇಲ್ ದೇ ವಿಲ್ ಥಿಂಕ್ ಏನೋ ಮಿಸ್ ಆಗಿದೆ ಮತ್ತೆ ಮಾಡ್ಬೋದು ಅಂತ ಮಾಡ್ತಾರೆ. ಬಟ್ ವಾಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಮಿಡಲ್ ಕ್ಲಾಸ್ ಗಾಯ್ಸ್ ಆರ್ ಎಲ್ಸ್ ಬಡವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಹೇಳ್ಬಿಟ್ಟಿರ್ತಾರೆ ದುಡ್ಡು ಮಾಡೋದು ತುಂಬಾ ಕಷ್ಟ ಅಂತ. ದುಡ್ಡು ಮಾಡೋದು ತುಂಬಾ ಕಷ್ಟ ಅಂತ ಯಾಕೆ ಹೇಳಿರ್ತಾರೆ ಅಂದ್ರೆ ಅವ್ರು ಮಾಡಿರಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋದಕ್ಕಾಗಲ್ಲ. ಸೊ ಅವ್ರು ಹೇಳ್ತಾರೆ ಅದು ಪೀಪಲ್ ಯೂಶುವಲಿ ಕನ್ಸಿಡರ್ ಟಫ್ ವಾಟ್ ದೇ ಡಿಡಂಟ್ ಡೂ. ಪೀಪಲ್ ಯೂಶುವಲಿ ಕನ್ಸಿಡರ್ ಇಟ್ಸ್ ರಿಸ್ಕಿ ಆರ್ ಎಲ್ಸ್ ಇಟ್ಸ್ ಟೂ ಟಫ್ ಇಫ್ ದೇ ಹ್ಯಾವ್ ಅನ್ಸರ್ಟನಿಟಿ ಅಬೌಟ್ ಸಮಥಿಂಗ್. ಯಾಕೆಂದ್ರೆ ಅವ್ರು ಮಾಡಿಲ್ಲ, ಅವ್ರು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಪೇರೆಂಟ್ಸ್ ಈಗೋಯಿಂದ. ನಾನು ಅದನ್ನ ಮಾಡಿಲ್ಲ ಕಣಪ್ಪ, ನಂಗೆ ಗೊತ್ತಿಲ್ಲ, ಕಲ್ತ್ಕೋ ಅಂತ ಹೇಳಕ್ಕಾಗಲ್ಲ. ಅದ್ರ ಬದಲು ಏನಂತ ಹೇಳ್ತಾರೆ ಅಂದ್ರೆ ಮಕ್ಕಳಿಗೆ ಅದು ಮಾಡೋಕ್ಕಾಗಲ್ಲ ಕಣಪ್ಪ, ನಾನು ಏನೋ ಟ್ರೈ ಮಾಡಿದೆ, ಆಗಲ್ಲ ಅದು. ಎಷ್ಟೋ ಜನ ನೋಡಿದೀವಿ, ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳು ನೋಡಿಲ್ವಾ, ಕೋಟಿ ಕೋಟಿ ಎಲ್ಲ ಲಾಸ್ ಮಾಡ್ಕೊಂಡಿರ್ತಾರೆ, ನೀ ಏನಕ್ಕೆ ಮಾಡಕ್ ಹೋಗ್ತೀಯಾ? ಅವ್ರಿಗೆ ಐಡಿಯಾನೇ ಇರಲ್ಲ, ಬಟ್ ಅವ್ರು ಅದು ಒಪ್ಕೊಳಕ್ ಹೋಗಲ್ಲ. ಯಾರು ಟಿವಿಲಿ ನೋಡಿರ್ತಾರೆ, ಇಲ್ಲ ಯಾರೋ ಫ್ರೆಂಡ್ಸ್ ಹತ್ರ ಏನ್ ಕೇಳಿರ್ತಾರೆ, ಅದನ್ನ ಅವರು ಮಿಡಲ್ ಕ್ಲಾಸ್ ಅವ್ರು ಅದನ್ನ ಹೇಳ್ಬಿಡ್ತಾರೆ ಮಕ್ಕಳಿಗೆ. ಸೊ ಬಿಸ್ನೆಸ್ ಅಂದ್ರೆ ಆಗಲ್ಲ, ಇಲ್ಲ ದುಡ್ಡು ಮಾಡೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ ಜೀವನದಲ್ಲಿ. ಸೊ ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಮೆಂಟಲಿ ದುಡ್ಡು ಮಾಡೋದು ಕಷ್ಟ ಅಂತ ನಮ್ಮ ಬ್ರೈನಲ್ಲಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಇಟ್ಸ್ ಅ ಕಂಪ್ಲೀಟ್ ಬಿಲೀಫ್. ಅದು ಹೋಗೋದೇ ಇಲ್ಲ. ಇದು ಚಿಕ್ಕವರಾಗಿದ್ದಾಗ ಈಸಿಯಾಗಿ ಬಂದ್ಬಿಟ್ರೆ ಅದು ಇಟ್ಸ್ ವೆರಿ ಹಾರ್ಡ್ ಟು ಗೆಟ್ ರಿಡ್ ಆಫ್. ಇವಾಗ ನನ್ಗೆ ಹೆಂಗ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ಅದನ್ನ ಹೋಗಿಸ್ಬೇಕು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಎಷ್ಟೋ ಬುಕ್ಸ್ ಓದ್ರೂ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಆಕ್ಚುಲಿ ಆಕ್ಷನ್ ತಗೊಬೇಕು. ಅದಿಲ್ಲ ಅನ್ನೋಕ್ಕೋಸ್ಕರ ಎಷ್ಟೋ ನಂಗೆ ಪ್ರೂಫ್ ಬೇಕಲೇಬೇಕು. ಇವಾಗ ನಾನು ಏನೋ ಮಾಡಕ್ ಹೋಗ್ತೀನಿ, ನಮ್ಮ ಪೇರೆಂಟ್ಸ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಮಾಡಕ್ ಕಷ್ಟ ಅಂತ, ನಾನು ಏನೋ ಬಿಸ್ನೆಸ್ ಮಾಡಕ್ ಹೋಗ್ತೀನಿ. ಆಲ್ರೆಡಿ ನಾನು ಮೆಂಟಲಿ ಬಿಲೀವ್ ಮಾಡ್ತಾ ಇದ್ದೀನಿ ದುಡ್ಡು ಮಾಡೋದಕ್ಕೆ ಕಷ್ಟ ಆಗಲ್ಲ, ಇದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ. ಅದು ಅನ್ಕೊಂಡು ನಾನು ಅದಾದ್ಮೇಲೆ ಹೋಗಿ ಮಾಡಕ್ ಹೋಗ್ತೀನಲ್ವಾ, ಇವಾಗ ಫಸ್ಟ್ ಆಫ್ ಆಲ್ ನಾನು ಕಾನ್ಫಿಡೆಂಟ್ ಆಗಿರಲ್ಲ ಬಿಕಾಸ್ ಆಫ್ ಮೈ ಬಿಲೀಫ್ ಸಿಸ್ಟಮ್. ಸ್ಟಿಲ್ ಇಫ್ ಐ ಟ್ರೈ ಟು ಡೂ, ಇಫ್ ಐ ಪಾಸ್ ಇಟ್ಸ್ ಫೈನ್, ದಟ್ ಮೈಟ್ ಬ್ರೇಕ್ ಮೈ ಬಿಲೀಫ್ ಸಿಸ್ಟಮ್, ಬಟ್ ಇಟ್ಸ್ ಸ್ಟಿಲ್ ಡಿಫಿಕಲ್ಟ್. ಒಂದ್ಸತಿ ನಾನು ಬ್ರೋಕ್ ಮಾಡಿದ್ರು ಆಗಲ್ಲ, ಮತ್ತೆ ಅದಕ್ಕೆ ನನ್ನ ಬಿಲೀಫ್ ಸಿಸ್ಟಮ್ ಅಗೇನ್ಸ್ಟ್ ವರ್ಕ್ ಮಾಡಬೇಕು. ಯಾಕಂದ್ರೆ ಇದು ಅನ್ಕಾನ್ಶಿಯಸ್ ಬ್ರೈನಲ್ಲಿ ಹೊರಟೋಗ್ಬಿಟ್ಟಿರುತ್ತೆ. ಸೊ ಮತ್ತೆ ಆ ಥರ ಮಾಡಿ ರಿಪಿಟೇಷನ್ ಇಂದ ಅದು ಈಸಿ ಅಂತ ಪ್ರೂವ್ ಮಾಡಕೊಳ್ಳೋರಿಗೆ ನಾನು ಅಷ್ಟು ಕಷ್ಟಪಡಬೇಕು. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇಟ್ಸ್ ಆಕ್ಚುಲಿ ಬಿಕಮ್ಸ್ ಡಿಫಿಕಲ್ಟ್ ಟು ಮೇಕ್ ಮನಿ. ಇನ್ ಕೇಸ್ ಆಫ್ ರಿಚ್, ಇಫ್ ದ ಟ್ರೈ ಟು ಡೂ ಸಮಥಿಂಗ್, ಅವ್ರು ಫೇಲ್ ಆದ್ರೂ ಕೂಡ ಅನ್ಕೋತಾರೆ ಏನೋ ಮಿಸ್ ಆಗಿದೆ ಬಿಡು. ಯಾಕಂದ್ರೆ ಪೇರೆಂಟ್ಸ್ ಹೇಳಿರ್ತಾರೆ ದುಡ್ಡು ಮಾಡೋದು ಸಿಂಪಲ್ಲು, ಇಟ್ಸ್ ಹಾರ್ಡ್ ವರ್ಕ್ ಇದೆ, ಬಟ್ ಇಟ್ಸ್ ಸಿಂಪಲ್ಲು, ಇಟ್ಸ್ ನಾಟ್ ದಟ್ ಕಾಂಪ್ಲೆಕ್ಸ್ ಹಂಗೆಲ್ಲ ಹೇಳಿರ್ತಾರೆ. ಬಟ್ ಅದು ಹೇಳಿದ್ರಿಂದ ಅವ್ರು ಅನ್ಕೋತಾರೆ, ರಿಚ್ ಮೈಂಡ್ ಸೆಟ್ ಇರೋ ಹುಡುಗರು ಅನ್ಕೊಂತಾರೆ ಓಕೆ ಮಿಸ್ ಆಗೇನೋ ಫೇಲ್ ಆಯಿತು, ಹೋಗ್ಲಿ ಬಿಡು. ಅವ್ರಿಗೆ ಫೇಲ್ಯೂರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಮಿಸ್ ಆಗ್ತಿದೆ, ಫೇಲ್ ಆಗಿದೆಯಲ್ಲ ಅದು ಏನಪ್ಪ ಅನ್ಸರ್ಟೈನು. ಅವ್ರ ಬಿಲೀಫ್ ಸಿಸ್ಟಮ್ ಬ್ರೇಕ್ ಮಾಡ್ಕೊಳ್ಳೋದು ಕಷ್ಟ. ದುಡ್ಡು ಮಾಡೋದು ಸಿಂಪಲ್ ಇದೆ, ಏನೋ ಆಕ್ಸಿಡೆಂಟಲ್ಲಿ ಫೇಲ್ ಆಗ್ಬಿಟ್ಟೆ ಅಂತ ಅನ್ಕೊಂಡು ಮತ್ತೆ ಟ್ರೈ ಮಾಡ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಫಾರ್ ಅಸ್ ಇಟ್ಸ್ ಉಲ್ಟಾ. ಅದರಲ್ಲೂ ನಾವು ಮಿಸ್ ಆಗಿ ಸ್ಟಾರ್ಟ್ ಮಾಡಿದಾಗ ಇಟ್ಸ್ ಮೋಸ್ಟ್ ಲೈಕ್ಲಿ ದಟ್ ವೆನ್ ಯು ಸ್ಟಾರ್ಟ್ ಸಮಥಿಂಗ್ ಯು ವಿಲ್ ಫೇಲ್. ಇಟ್ಸ್ ಮೋಸ್ಟ್ ಲೈಕ್ಲಿ ಮೀನ್ಸ್ 99.999 ಟೈಮ್ಸ್ ನೀವೇನೋ ಸ್ಟಾರ್ಟ್ ಮಾಡಿದ್ರೆ ಹೊಸದಾಗಿ ಫೇಲ್ ಆಗೇ ಆಗುತ್ತೆ. ಸೊ ಅದರಲ್ಲೂ ನಾವು ಅಂಡರ್ ಕಾನ್ಫಿಡೆಂಟ್ ಆಗಿ ಬಿಲೀಫ್ ಇಲ್ಲದೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಮಿಡಲ್ ಕ್ಲಾಸ್ ಬಾಯ್ಸು ಇಲ್ಲ ಪುವರ್ ಬಾಯ್ಸು, ದೇ ವಿಲ್ ಡೆಫಿನೆಟ್ಲಿ ಫೇಲ್. ಸೊ ವೆನ್ ದೇ ಫೇಲ್, ಅವ್ರಿಗೆ ಆಲ್ರೆಡಿ ಹೇಳಿರ್ತಾರಲ್ಲ ಪೇರೆಂಟ್ಸ್ ಬಿಲೀಫು, ಅದು ಮತ್ತೆ ರೀಅಫರ್ಮ್ ಆಗುತ್ತೆ. ಓಕೆ ನಮ್ಮ ಪೇರೆಂಟ್ಸ್ ಫಸ್ಟ್ ಹೇಳಿದ್ರು ಇದನ್ನ ಮಾಡಬೇಡ ಅಂತ, ನಾನು ಮಾಡಕ್ಕೆ ಹೋದೆ ಫೇಲ್ ಆಯಿತು. ಸೊ ಇದು 100% ನಿಜ. ಸೊ ನಮ್ಮ ಪೇರೆಂಟ್ಸ್ ಹೇಳಿರೋದು ನಿಜ ಇದೆ, ನಾನು ಸುಮ್ಮನೆ ಬಡವಾ ನೀ ಮಡಗ್ದಂಗೆ ಇರು ಅಂತ ಹೇಳ್ದಂಗೆ ಹಿಂಗೆ ಎದ್ಬಿಡ್ಬೇಕಂತ ಹೇಳ್ಬಿಟ್ಟು ಅವ್ರು ಏನೋ ಒಂದು ಆಸೆ ಇರ್ತಲ್ಲ ಅದನ್ನ ಬಿಟ್ಬಿಟ್ಟು ನಾರ್ಮಲ್ ಆಗಿ ಏನೋ ಒಂದು ಕೆಲಸ ಮಾಡ್ಕೊಂಡು, ನಾರ್ಮಲ್ ಏನು ಮಾಡ್ತಾರೆ ಅದನ್ನ ಮಾಡ್ಕೊಂಡು, ಅವ್ರ ಕನಸು ಹಂಗೆ ಕಂಡ್ಕೊಂಡು ಮನಸ್ಸಲ್ಲಿ ನಾವು ಹಿಂಗಿರ್ಬೋದಾಗಿತ್ತಲ್ಲಪ್ಪ, ಬಟ್ ಆಗಲ್ಲ, ದೇವ್ರು ನಮ್ಗೆ ಈ ಥರ ಮಾಡ್ಬಿಟ್ಟ, ದೇವ್ರ ತಪ್ಪು ಮಾಡ್ಬಿಟ್ಟ, ನನ್ನ ಕೈಲಿ ಏನಿಲ್ಲ ಅಂದ್ಕೊಂಡು ಆ ಜೀವನ ಬದುಕ್ತಾರೆ. ಸೊ ಇದು ನಮ್ಮ ಬಿಲೀಫ್ ಸಿಸ್ಟಮ್ ಇಂಪ್ಯಾಕ್ಟ್ ಆನ್ ಅವರ್ ರಿಯಲ್ ಲೈಫ್ಸ್. ಸೊ ವಾಟ್ ಯು ಕ್ಯಾನ್ ಡೂ ಅಬೌಟ್ ದಿಸ್ ಈಸ್ ದಟ್ you have to sit somewhere alone. You have to try spending your time alone daily for sometimes, let's say some 30 minutes, and think about these things. Let's say I have a belief that let's say my friends told me something, ನಮ್ಮ ಕೈಯಲ್ಲಿ ಆ ಥರ ಮಾಡೋಕ್ಕಾಗಲ್ಲ ಕಣೋ, ನಮ್ಮ ಕೈಯಲ್ಲಿ ಏನಪ್ಪ ಅದು ಒಂದು ಒಳ್ಳೆ ಕಾರ್ ತಗೊಳಕ್ಕಾಗಲ್ಲ ಕಣೋ, ನಾವು ಹಿಂಗೆ ಅದೆಲ್ಲ ನಮ್ಗೆ ಆಗಲ್ಲ ಕಣೋ, ಇದೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ, ಇದೆಲ್ಲ ಯಾರ್ಯಾರೋ ಮಾಡೋ ಕೆಲಸ, ಇದೆಲ್ಲ ನಮ್ದೆಲ್ಲ ಕಣೋ, ಇದೆಲ್ಲ ಇಂಗ್ಲೀಷ್ ಅವ್ರದ್ದು, ಇದೆಲ್ಲ ನಮ್ದೆಲ್ಲ ಕಣೋ, ಇದೆಲ್ಲ ಬೆಂಗಳೂರು ಅವ್ರದ್ದು, ಇದೆಲ್ಲ ನಾವು ಮಾಡೋ ಅಂಥದ್ದೆಲ್ಲ ಕಣೋ, ಇದೆಲ್ಲ ಇನ್ನೊಬ್ರದ್ದು, ಆ ಥರ ಏನೋ ಒಂದು ಹೇಳ್ತಿರ್ತಾರೆ. ಇಲ್ಲ ನೀವು ಆ ಥರ ಅನ್ಕೊಂಡಿರ್ತೀರ. ಈ ಥರ ಒಂದೊಂದು ದೊಡ್ಡ ಥಾಟ್ಸ್ ಇರುತ್ತಲ್ಲ ನಿಮ್ಮ ಹತ್ರ, ದೊಡ್ಡದಿಲ್ಲ ಅಂತ ಹೇಳೋರು ಸಣ್ಣದಿರುತ್ತಲ್ಲ, ಇದನ್ನ ಕೂತ್ಕೊಂಡು ಅನಲೈಸ್ ಮಾಡಿ. ನನ್ನ ಕೈಯಲ್ಲಿ ಯಾಕೆ ಈ ಬಿಸ್ನೆಸ್ನ ಮಾಡೋಕ್ಕಾಗಲ್ಲ, ಇಲ್ಲ ನನ್ನ ಕೈಯಲ್ಲಿ
ಯಾಕೆ ನಾನು ಈ ಕಾರ್ನ ತಗೊಳಕ್ಕಾಗಲ್ಲ ಅಂತ. ಲಾಜಿಕಲ್ ಆನ್ಸರ್ ಹುಡುಕಿ. ಏನಕ್ಕೆ ಅಂತ ನೀವು ಈ ತರ ಹೇಳ್ಬೇಡಿ, ನಮ್ಮ ಪೇರೆಂಟ್ಸ್ ಯಾಕೋ ಹೇಳಿದ್ರಲ್ವಾ ಅದಕ್ಕೋಸ್ಕರ ಆಗಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲಾರು ಹಂಗೆ ನಂಬ್ಕೊಂಡಿದ್ದಾರೆ ಅದಕ್ಕೋಸ್ಕರ ನನ್ನ ಕೈಲಿ ಕಾರ್ ತಗೊಳಕ್ಕಾಗಲ್ಲ. ಇದು ಲಾಜಿಕಲ್ ಆನ್ಸರ್ ಅಲ್ಲ. ಲಾಜಿಕಲ್ ಆನ್ಸರ್ ನೀವು ಹುಡುಕಿ ಏನಕ್ಕೆ ಅಂತ. ಲಾಜಿಕಲ್ ಆನ್ಸರ್ ನೀವು ಯಾವಾಗ ಹುಡ್ಕಕ್ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಹತ್ರ ಲಾಜಿಕಲ್ ಆನ್ಸರೇ ಇರಲ್ಲ. ನೀವು ಇದನ್ನೆಲ್ಲ ಅನ್ಕೊಂಡಿರ್ತೀರ ಅಷ್ಟೇ. ಇಟ್ಸ್ ಜಸ್ಟ್ ಯುವರ್ ಪರ್ಸೆಪ್ಷನ್. ದರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ರಿಯಾಲಿಟಿ. ನಿಮ್ಮ ಪೇರೆಂಟ್ಸು ಇಲ್ಲ ನಿಮ್ಮ ಫ್ರೆಂಡ್ಸ್ ಏನು ಹೇಳಿರ್ತಾರೆ ಅವ್ರ ರಿಯಾಲಿಟಿ ಅದು, ಅವ್ರ ಪರ್ಸೆಪ್ಷನ್ ನಿಮ್ಮ ಮೇಲೆ ಹಾಕಿರ್ತಾರೆ. ನೀವು ಅದನ್ನ ಕೇಳಿಸ್ಕೊಂಡ್ಬಿಟ್ಟು ನೀವು ಅನ್ಕೊಂಡ್ಬಿಟ್ಟಿರ್ತೀರ ದರ್ ಇಸ್ ಸಮಥಿಂಗ್ ಐ ವಾಂಟ್ ಟು ಡೂ ಲೈಕ್ ಎಕ್ಸ್, ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿ ಹೇಳಿದ್ದಾರೆ, ಎಲ್ಲರೂ ನಮ್ಮ ಲೈಫಲ್ಲಿರೋ ಎಲ್ಲರೂ ಇದು ಆಗಲ್ಲ ಅಂತ ಹೇಳಿದರೆ, ಸೊ ಆಗಲ್ಲ. ಇಟ್ ಈಸ್ ಜಸ್ಟ್ ಪರ್ಸೆಪ್ಷನ್. ಸಿ ದ ಫ್ಯಾಕ್ಟ್ ಈಸ್ ಇಲಾನ್ ಮಸ್ಕ್ ಇದ್ದಾನೆ. ಇಲಾನ್ ಮಸ್ಕ್ ಈಸ್ ಟ್ರೈನ್ ಟು ಗೋ ಟು ಮಾಸ್. ಅದನ್ನು ಯಾರು ಮಾಡೇ ಇಲ್ಲ, ಅದನ್ನ ಮಾಡೋಣ ಟ್ರೈ ಮಾಡ್ತಾ ಇದ್ದಾನೆ. ಈ ಆಲ್ರೆಡಿ ಅವನು ಸ್ಪೇಸ್ ಎಕ್ಸ್ ಏನೋ ಬಿಲ್ಡ್ ಮಾಡಿದ್ದಾನಲ್ಲ, ರಿಯೂಸಬಲ್ ರಾಕೆಟ್ಸು, ಅದು ಯಾರು ಮಾಡೇ ಇರಲಿಲ್ಲ ಲೈಫಲ್ಲಿ, ಫಸ್ಟ್ ಟೈಮ್ ಮಾಡಿದ್ದಾನೆ. ಸೊ ಇಫ್ ದೆರ್ ಇಸ್ ಸಮಥಿಂಗ್ ಇನ್ ಅವರ್ ಲೈಫ್ ವಿಚ್ ವಿ ಕ್ಯಾನ್ ಡೂ ವಿಚ್ ಈಸ್ ನೆವರ್ ಡನ್ ಬಿಫೋರ್, ಆ ಥರದನ್ನೇ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಯಾರೊಬ್ಬ ಏನೋ ಒಂದು ಮಾಡ್ತಿರ್ತಾನೆ ಅದನ್ನ ಯಾಕೆ ಮಾಡೋಕ್ಕಾಗಲ್ಲ? ಯು ಹ್ಯಾವ್ ಟು ಕ್ವಶನ್ ಯುವರ್ ಸೆಲ್ಫ್ ಪ್ರಾಪರ್ಲಿ. once you question yourself properly, you will understand that all the beliefs you have are broken beliefs. Just your friends or your family has told them like you can't do this, you can't do shit, you can't do that ಅಂತ ಆ ಥರ ಹೇಳ್ಬಿಟ್ಟು ನಿಮ್ಮನ್ನ ನೀವೇ ಜೈಲಲ್ಲಿ ಹಾಕೊಂಡ್ಬಿಟ್ಟಿರ್ತೀರ. ಪ್ರಾಬಲಿ ಇಟ್ಸ್ ಯುವರ್ ಸರೌಂಡಿಂಗ್ಸ್, ಬಟ್ ಸ್ಟಿಲ್ ನೀವು ಇವಾಗ ಯು ಕಾಂಟ್ ಬ್ಲೇಮ್ ಯುವರ್ ಸರೌಂಡಿಂಗ್ಸ್. ಹಿಂಗಾಗ್ಬಿಡ್ತು, ನಾನು ಇಲ್ಲಿಂದ ಬಂದೆ, ನನ್ನ ಕಷ್ಟದಿಂದ ಬಂದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಎಲ್ಲ ಕಷ್ಟದಿಂದ ಬಂದಿರ್ತಾರೆ, ಎಲ್ಲರಿಗೂ ಕಷ್ಟ ಇರುತ್ತೆ. ಸೊ ನೀವು ಕಷ್ಟದಿಂದನೇ ಬಂದಿತ್ತು ಅಂತ ಹೇಳಿದ್ರೆ ಹೂ ಕೇರ್ಸ್? ಯಾರು ಕೇರ್ ಮಾಡಲ್ಲ. ಯು ವಾಂಟ್ ಇಟ್, ಯು ಗೋ ಗೆಟ್ ಇಟ್, ದಟ್ಸ್ ದ ಪಾಯಿಂಟ್. ಸೊ ಯು ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್. ಲೈಕ್ ಇಫ್ ಸಂಬಡಿ, ಈಗ ನಾವು ಲೈಫ್ ಥಿಂಕ್ ಮಾಡಿದ್ರೆ, ನಾವು ಸೈನ್ಸ್ ತಗೊಳ್ಳಿ, ಏನೋ ಒಂದು ಡಿಸ್ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಏನೋ ಒಂದು ಹೊಸ ಕಂಪನಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಗೂಗಲ್ ಟು ಅಮೆಝಾನ್ ಟು ವಾಟ್ ಎವರ್, ಆರ್ ಎಲ್ಸ್ ಸೈನ್ಸ್ ಇನ್ವೆನ್ಷನ್ ಇಂದ ಹಿಡಿದು ಆರ್ ಎಲ್ಸ್ ಈ ಸ್ಪೇಸ್ಗೆ ಹೋಗೋ ಥರ ಇರೋದಿರಲಿ, ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇ ಆರ್ ಆಲ್ರೆಡಿ ಅನ್ಸರ್ಟೈನ್ ದಟ್ ವೆದರ್ ದೇ ಕ್ಯಾನ್ ಡೂ ಇಟ್ ಆರ್ ನಾಟ್. ಇಲಾನ್ ಮಸ್ಕ್ ಕೂಡ ಅನ್ಸರ್ಟೈನ್, ಮಾರ್ಸ್ಗೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಈಸ್ ಜಸ್ಟ್ ಟ್ರೈಯಿಂಗ್ ಇಟ್. ಅವನು ಅದನ್ನ ಹೇಳ್ತಾನೆ, ಯು ಹ್ಯಾವ್ ಟು ಟ್ರೈ ಟು ಡೂ ಸಮಥಿಂಗ್ ಈವನ್ ದೋ ಇಫ್ ಯು ಫೀಲ್ ಅನ್ಸರ್ಟೈನ್, ಬಿಕಾಸ್ ಲೈಕ್ ವಾಟ್ಸ್ ದ ಪಾಯಿಂಟ್ ಆಫ್ ಲೈಫ್? ನೀವೇನೋ ಮಾಡಬೇಕು ಅಂತ ಅನ್ಕೊಂಡಿರ್ತೀರ, ಅದು ಈಸಿಯಾಗಿ ಆಗೋ ಥರ ಇದ್ರೆ ಅದನ್ನ ಮಾಡಿಬಿಟ್ರೆ ವಾಟ್ಸ್ ದ ಪಾಯಿಂಟ್? ಸೊ ನೀವು ಒಬ್ಬರೇ ಕೂತ್ಕೊಂಡು ನೀವು ಯೋಚನೆ ಮಾಡಿ ಗೊತ್ತಾಗುತ್ತೆ, ನಿಮ್ಮ ಹತ್ರ ಇರೋ ಮೋಸ್ಟ್ ಆಫ್ ದ ಬಿಲೀಫ್ಸ್ ಆರ್ ರಾಂಗ್. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಿಂದ ಏನೋ ಕೇಳ್ಬಿಟ್ಟು ನೀವು ನಿಮ್ಮ ಇಡೀ ಜಗತ್ತಿನ ನೀವು ಸುಳ್ಳು ಪ್ರಪಂಚದಲ್ಲಿ ಕಟ್ಕೊಂಡ್ಬಿಟ್ಟಿದ್ದೀರಾ, ಹಿಂಗಾಗುತ್ತೆ ಹಿಂಗಾಗಲ್ಲ ಅಂತ. ಆ್ಯಕ್ಚುಲಿ ಕಾರ್ಪೊರೇಟಲ್ಲಿ ಇತ್ತು ಅಂತ ಹೇಳಿದ್ರಂತೂ ಇದು ಇನ್ನೂ ಎಕ್ಸ್ಟ್ರಾ. ಯಾಕಂದರೆ ನಿಮ್ಮ ಕೊಲೀಗ್ಸ್ ಅನ್ಕೊಂಡಿರ್ತಾರೆ ಆಲ್ರೆಡಿ ಒಳ್ಳೆ ಜಾಬಲ್ಲಿ ಇದ್ದೀವಿ, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಯಾಕೆ ರಿಸ್ಕು ಅಂತ. ರಿಸ್ಕ್ ಯಾಕೆ ಅಂತ ಹೇಳಿದ್ರೆ ಏನು ಜೋಕ ಅದು? ನೀವು ರಿಸ್ಕ್ ಇಸ್ ಪ್ರಪೋರ್ಷನಲ್ ಟು ರಿವಾರ್ಡ್. ನೀವು ರಿಸ್ಕ್ ತಗೊಂಡಷ್ಟು ರಿವಾರ್ಡ್ ಸಿಗುತ್ತೆ, ಇಲ್ಲಾಂದರೆ ರಿವಾರ್ಡ್ ಸಿಗಲ್ಲ. ಈವನ್ ಇಫ್ ಇಟ್ಸ್ ರಿಸ್ಕ್ ಆರ್ ರಿವಾರ್ಡ್, ಅದನ್ನ ಬಿಟ್ಟಾಕ್ಬಿಟ್ರಿವೆ ವಾಟ್ ಡು ಯು ವಾಂಟ್? ಲೈಕ್ ಸುಮ್ಮನೆ ಕಂಫರ್ಟಬಲ್ ಆಗಿರೋ ಬದಲು ಲೈಕ್ ನೀವೇನು ಮಾಡ್ದೇ ಇರ್ಬೋದಲ್ಲ. ವಾಟ್ಸ್ ದ ಪಾಯಿಂಟ್ ಆಫ್ ಲೈಫ್? ಸೊ ಅದೇ ಈಗ ಎಲಾನ್ ಮಸ್ಕ್ ಅದೇ ಹೇಳುತ್ತಲ್ಲ, ಈಗ ಅವರೆಲ್ಲ ಏನೋ ಮಾಡ್ದಿರೋದು, ಯಾರು ಮಾಡದಿರೋ ಅಂಥದ್ನು ಮಾಡ್ಬೋದು ಅಂತ ಟ್ರೈ ಮಾಡ್ತಾರೆ ಅಂತ ಹೇಳಿದ್ರೆ, ಆಲ್ರೆಡಿ ಜನ ಮಾಡಿದ್ದಾರೆ, ಅದನ್ನ ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂತೀರಾ? ಇದನ್ನ ರೀಕ್ವಶನ್ ಮಾಡಿಕೊಂಡು ಯು ಟ್ರೈ ಟು start working towards something that you believe, it's very difficult. Simply like you forget about everything, you start working towards it. And the thing is like I'll tell you how I think ನಾನು ನಿಮ್ಗೆ ಹೇಳಿದ್ದೀನಿ ಗೋಲ್ ಹೆಂಗೆ ಪಿಕ್ ಮಾಡಬೇಕು ಅಂತ. ಬಟ್ ಸ್ಟಿಲ್ ಇಫ್ ಯು ಆರ್ ಕನ್ಫ್ಯೂಸ್ ಅಬೌಟ್ ಹೌ ಟು ಪಿಕ್ ಯುವರ್ ಗೋಲ್, ಯು ರ್ಯಾಂಡಮ್ಲಿ ಪಿಕ್ ಅ ಗೋಲ್ ಅಂಡ್ ಜಸ್ಟ್ ವರ್ಕ್ ಟುವರ್ಡ್ಸ್ ಇಟ್. ಒನ್ಸ್ ಯು ಅಚೀವ್ ಇಟ್, ಅವಾಗ ಮತ್ತೆ ನೀವು ಬೇರೆ ಒಂದು ಏನೋ ಪಿಕ್ ಮಾಡ್ಕೊಂಡು ಮತ್ತೆ ವರ್ಕ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಏನು ಪ್ರಯೋಜನ? ಇಟ್ಸ್ ಜಸ್ಟ್ ನೈಲಿಸಮ್, ನಥಿಂಗ್ನೆಸ್ ಅಂತ ಹೇಳಿದ್ರೆ ಲೈಕ್ ಯು ವಿಲ್ ಜಸ್ಟ್ ಡಿಗ್ರೇಡ್ ಯುವರ್ ಸೆಲ್ಫ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ಅದಕ್ಕೋಸ್ಕರ ಇವಾಗ ಅಲ್ಲೊಂದು ಬಿಲ್ಡಿಂಗ್ ಇದೆ, ಅಪಾರ್ಟ್ಮೆಂಟು. ಮೋಸ್ಟ್ಲಿ ಅದು ಎಷ್ಟೋ ಕೋಟಿ ಇರ್ಬೋದು. ಐ ಥಿಂಕ್ ಮಿಲಿಯನಿಯರ್ಸ್ ಇರುತ್ತೆ ಅದು. ಆ ಬಿಲ್ಡಿಂಗಲ್ಲಿ ಕಡೆ ಇದು ಮಾಡು, ಝೂಮ್ ಹಾಕಿ ಟ್ರೈ ಮಾಡು, ಝೂಮ್ ಹಾಕು ಜಾಸ್ತಿ ಇರಲಿ. ಅಷ್ಟೇನಾ? ಹಾಂ ಹಾಂ, ಅಲ್ಲಿ ಬಿಲ್ಡಿಂಗ್ ಇದೆ, ಅದು 10 ಕೋಟಿ ಇರ್ಬೋದು. ಅದು ನೋಡ್ಬಿಟ್ಟು ನಾನು ಅದ್ರಲ್ಲಿ ನಾನೊಂದು ಅಪಾರ್ಟ್ಮೆಂಟ್ ತಗೊಳಕ್ಕಾಗಲ್ಲ, ಅದು 10 ಕೋಟಿ ಆಗುತ್ತೆ ಅಂತ ಹೇಳಿದ್ರೆ ಹೆಂಗೆ? ನಾನು ತಗೊಬೋದು ತಾನೆ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ. ಅಲ್ಲಿರೋ ಜನ ಕೂಡ ಮೇ ಬಿ ಅವ್ರ ಅಪ್ಪ ಅಮ್ಮ ರಿಚ್ ಇರ್ಬೋದು, ಬಟ್ ರಿಚ್ ಇಲ್ಲದೆ ಇರೋರು ರಿಚ್ ಆಗ್ಬೇಕಂತ ಹೇಳಿದ್ರು ಯಾರೊಬ್ರು ವರ್ಕ್ ಮಾಡಿರ್ಲೇಬೇಕಲ್ವೇ?
ಸಡನ್ ಆಗಿ ದುಡ್ಡು ಹಂಗೆ ಬಂದು ಅವ್ರ ಮುಂದೆ ಕುತ್ಕೊಬಿಟ್ಟಿರಲ್ಲ, ನಾವು ಅಸ್ಯೂಮ್ಷನ್ ಮಾಡ್ಕೊಳ್ಳೋದು ತಪ್ಪು. ಲೈಕ್ ಏನಪ್ಪ ಅವರು ತಲೆ ಹೊಡೆದು ಬಂದಿರ್ತಾರೆ, ಹಂಗ್ ಮಾಡಿ ಬಂದಿರ್ತಾರೆ ಅಂತ. ಅವ್ರು ಹಂಗ್ ಮಾಡಿ ಬಂದಿದ್ರು ಅದು ಸೆಕೆಂಡ್ರಿ ಅಲ್ವಾ. ಇಫ್ ಯು ಕ್ಯಾನ್ ಡೂ ಸಮಥಿಂಗ್ ಯು ಡೂ ಇಟ್. ಏನು ಕ್ರಿಮಿನಲ್ ಏನಪ್ಪ ಇಲ್ಲಿಗಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಲೈಕ್ ಇಫ್ ಯು ಕ್ಯಾನ್ ಡೂ ಸಮಥಿಂಗ್, ಇಫ್ ಯು ವಾಂಟ್ ಸಮಥಿಂಗ್ ಅಂಡ್ ಅದನ್ನ ಮಾಡಕ್ ಹೋಗ್ಬೇಕಾದ್ರೆ ನಿಮ್ಗೆ ಮಾರಲ್ ವ್ಯಾಲ್ಯೂಸ್ ಅಡ್ಡ ಬರ್ತಿದೆ ಅಂತ ಹೇಳಿದ್ರೆ, ಯು ಆಕ್ಚುಲಿ ಕ್ವಶನ್ ಯುವರ್ ಮಾರಲ್ ವ್ಯಾಲ್ಯೂಸ್, ರೈಟ್? ನಿಮ್ಗೆ ಹೇಳಿರ್ತಾರೆ ಈ ತರ ಮಾಡಬಾರ್ದು, ಇದು ಮಾಡಿದ್ರೆ ತಪ್ಪು ಅಂತ. ಈ ತಪ್ಪು ಸರಿ ಹಾಗೂ ಹೋಗಲ್ಲ, ಇದು ಕೂಡ ಫಾಲ್ಸೆ. ಈ ತಪ್ಪು ಸರಿ ಅಂತ ಹೇಳೋದು ಯಾರು? ನಿಮ್ಮ ಅಪ್ಪ ಅಮ್ಮ ಹೇಳಿರ್ತಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹೇಳಿರ್ತಾರೆ, ಇಲ್ಲ ನೀವೇ ಯಾವುದೊಂದು ಬುಕ್ ಓದ್ಬಿಟ್ಟು ಅನ್ಕೊಂಡಿರ್ತೀರಾ. ಮೇ ಬಿ ಹಿಂದೂಯಿಸಮ್ ಟೆಕ್ಸ್ಟ್ ಓದಿರ್ತೀರಾ, ಇಲ್ಲ ಕ್ರಿಶ್ಚಿಯಾನಿಟಿ ಇದು ಓದಿರ್ತೀರಾ, ಇಲ್ಲ ಕುರಾನ್ ಓದಿರ್ತೀರಾ, ಇಲ್ಲ ಜರ್ಮನ್ ಫಿಲಾಸಫಿ ಯಾವುದೋ ಓದಿರ್ತೀರಾ. ಅದು ನೋಡ್ಬಿಟ್ಟು ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ ಅಂತ ನೀವೇ ನಿಮ್ದು ಒಂದು ಮಾರಲ್ ಬೌಂಡ್ರಿ ಹಾಕೊಂಡಿರ್ತೀರಾ. ಸೊ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಬಿಗ್ ಅಂಡ್ ಇಫ್ there is something that's blocking you from doing it because of your moral boundaries, you expand your moral boundaries. I don't mean do a crime or do some illegal activities. You want to get something, go get it somehow. Tell lies, do something, do whatever you want. It doesn't matter. Like who said it's wrong? ನೀವು ಅನ್ಕೊಂಡ್ಬಿಟ್ಟಿದ್ರೆ ಅಷ್ಟೇ, ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು, ಏನೋ ಒಂದು ಹೇಳಿದ್ರು ಅಂತ. ಅದೆಲ್ಲ ಮ್ಯಾಟ್ರೇ ಆಗಲ್ಲ. ನಿಮ್ಮ ಫ್ರೆಂಡ್ಸ್ ಹೇಳಿದ್ರು, ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಯಾಕೆ ಮ್ಯಾಟ್ರ್ ಆಗಬೇಕು? ನಿಮ್ಗೆ ಬೇಕಿರೋದು ಏನೋ ಒಂದು ಮಾಡಬೇಕು, ಅದು ಮಾಡ್ತೀರಾ ಅಷ್ಟೇ. ಯು ವಾಂಟ್ ಟು ಗೋ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಯು ಹ್ಯಾವ್ ಟು ಗೆಟ್ ಸಮ್ಹೌ ದೇರ್ ಅಷ್ಟೇ. ಅದು ಹೋಗ್ಬೇಕಾದ್ರೆ ಏನು ಮಾಡ್ತೀರಾ, ಹೆಂಗೆ ಹೋಗ್ತೀರಾ, ಅದೆಲ್ಲ ಗೊತ್ತಿಲ್ಲ. ಸೊ ನೀವು ಲೈಕ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ದ ಮಾರಲ್ ಪಾತ್, ದ ರಿಸ್ಟ್ರಿಕ್ಷನ್ಸ್ ಯು ಹ್ಯಾವ್, ಮೋಸ್ಟ್ ಆಫ್ ದ ರಿಸ್ಟ್ರಿಕ್ಷನ್ ಯು ಹ್ಯಾವ್, ಡೋಂಟ್ ಡೂ ದಿಸ್ ಟು ಗೆಟ್ ಫ್ರಮ್ ಎ ಟು ಬಿ. ಅದು ಕೂಡ ನಿಮ್ಮ ಫಾಲ್ಸ್ ಬಿಲೀಫಲ್ಲಿ ಬಂದ್ಬಿಟ್ಟಿರುತ್ತೆ. ನಿಮ್ಮ ಪೇರೆಂಟ್ಸ್ ಏನೋ ಹೇಳಿರ್ತಾರೆ, ಹಿಂಗೆ ಮಾಡಕ್ಕೆ ಹೋಗ್ಬಾರ್ದು, ತಪ್ಪು, ಹಂಗೆ ಮಾಡೋದು ಸರಿ ಇಲ್ಲ, ಹಂಗೇನಾದ್ರು ಮಾಡ್ತಾರಪ್ಪ, ತಪ್ಪಾಗುತ್ತೆ ಕಣಪ್ಪ, ಆ ಥರ ಯಾರೂ ಮಾಡಿಲ್ಲ, ಜನ ಏನಂತಾರಪ್ಪ ನೀ ಆ ಥರ ಮಾಡಕ್ಕೆ ಹೋದ್ರೆ. ಎಕ್ಸಾಂಪಲ್ ಲೈಕ್ ಇವಾಗ ಆಕ್ಟ್ರೆಸ್ಗಳಿರ್ತಾರೆ ಗೊತ್ತಾ, ಆಕ್ಟ್ರ್ಗಳು ಅವ್ರ ಮನೇಲಿ ಫೇಸ್ ಮಾಡ್ತಾರೆ ಇಶ್ಯೂನ. ಫಿಲಮಲ್ಲಿ ಯಾಕಪ್ಪ ಹೋಗಿ ಮಾಡ್ತೀಯ, ಯಾರೋ ಫಿಲ್ಮಲ್ಲಿ ಮಾಡ್ತಾರ, ಆ ಥರ ಮಾಡಿದ್ರೆ ಜನ ಏನು ಅನ್ಕೋತಾರಪ್ಪ ಅಂತ. ಜನ ಏನು ಅನ್ಕೊಂಡ್ರೆ ಏನು? ಜನ ಬಂದು ನಿಮ್ಗೆ ದುಡ್ಡು ಕೊಡ್ತಾ ಇದ್ರ? ಜನ ಬಂದು ನಿಮ್ಗೆ ಸಾಧನೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ರ? ಅದಲ್ಲ ಪಾಯಿಂಟು. ಈಗ ನಾನು ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ. ಯಾರೋ ಡೆಲ್ಲಿಯಲ್ಲಿ ಒಬ್ಬ ಅಪ್ಪ ಅವ್ರ ಮಗಳನ್ನ ಕೊಲೆ ಮಾಡಿಬಿಟ್ಟಿರ್ತಾನೆ. ಅವಳು ಬ್ಯಾಡ್ಮಿಂಟನ್ ಏನೋ ಆಡ್ತಾಳೆ ಏನೋ ಅಂತ. ಸೊ ಲೈಕ್ ಇಂಡಿಯನ್ ಪೇರೆಂಟ್ಸ್ ಆರ್ ಆ್ಯಕ್ಚುಲಿ ಮೋರ್ ಟಾಕ್ಸಿಕ್ ದೆನ್ ಎನಿ ಅದರ್ ಪೀಪಲ್ ಇನ್ ದ ವರ್ಲ್ಡ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಐ ಡೋಂಟ್ ಮೀನ್ ಅವ್ರು ಕೊಲೆ ಮಾಡಲೇಬೇಕು ಅಂತ ಇಲ್ಲ. ವಾಟ್ ಎವರ್ ದ ಥಿಂಗ್ ದೇ ಜಸ್ಟ್ ಅವ್ರಿಗೆ ಏನು ಅನ್ಕೊಂಡಿರ್ತಾರೆ ಆ ಬಿಲೀಫ್ನ ನಿಮ್ಮ ಮೇಲೆ ಇಂಪಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಅದೇ ಬೌಂಡ್ರಿಯಲ್ಲಿ ಹೋಗ್ಬೇಕು ಅಂತ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ತುಂಬ ಬೇಜಾರಾಯ್ತು ಅದು ಕೇಳ್ಬಿಟ್ಟು ಇನ್ಸಿಡೆಂಟು. ಯಾರೋ ಮಗಳನ್ನ ಕೊಲೆ ಮಾಡಿಬಿಟ್ಟಿರ್ತಾನೆ. ಅವಳು ಯಾರೋ ಇಂಟರ್ನ್ಯಾಷನಲ್ ಲೆವೆಲೋ ಅಲ್ಲ ನ್ಯಾಷನಲ್ ಲೆವೆಲ್ ಟೆನ್ನಿಸ್ ಪ್ಲೇಯರೋ ಸಮಥಿಂಗ್ ಆ ಥರ ಇದ್ಲು. ಲೈಕ್ ಏನಕ್ಕೆ ಆ ಥರ ಮಾಡಿದ್ದಾನೆ ಅಂದರೆ, ಹಿ ಬಿಲೀವ್ಸ್ ದಟ್ ಅವರ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಆಟ ಆಡಬಾರ್ದು, ಆ ಥರ ಏನೋ ಒಂದು ಅಂದ್ಕೊಂಡಿರ್ತಾನೆ. ಸೊ ಅವನು ರಾಂಗ್ ಬಿಲೀಫ್ ಇದೆ. ಅವಳು ಅದನ್ನು ಕ್ರಾಸ್ ಮಾಡೋಕೆ ಹೋಗ್ತಾಳೆ ಅಂದರೆ ಅದಕ್ಕೆ ಕೊಲೆ ಮಾಡೋಕೆ ಹೋಗಿದ್ದಾನೆ. ಸೋ ಸ್ಯಾಡ್. ಸೊ ನೀವು ಇದರಿಂದ ಆಚೆ ಬರಲೇಬೇಕು. ಲೈಕ್ ಅರ್ಥ ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಿದ್ದಾರೆ, ಮೋಸ್ಟ್ ಆಫ್ ದೀಸ್ ಥಿಂಗ್ಸ್ ಆರ್ ರಾಂಗ್ ಅಂತ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್, ಆರ್ ಎಲ್ಸ್ ದೆರ್ ಇಸ್ ನೋ ಅದರ್ ಗೋ. ಯು ಹ್ಯಾವ್ ಟು ಬ್ರೇಕ್ ಯುವರ್ ಬಿಲೀಫ್ ಸಿಸ್ಟಮ್ by working towards something, by working towards these things, or else there is no other go. You might live this shitty, miserable life all along. If you're feeling miserable right now, you will feel miserable after 10 years also. You will feel miserable after 20 years also. Probably you will be more weaker at that time and you will feel, I could have done something before 10 years and I didn't do it because I'm a piece of shit and all those things. So start doing something. Start asking yourself, what am I doing? Am I doing it for myself or not? Why I am not doing something? Because of my parents or my friends? And start breaking your false beliefs and start working on yourself.